ದೇವರಹಳ್ಳಿನಲ್ಲಿ ಇವತ್ತು ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪ್ರಚಾರ ಮಾಡ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅನ್ನೋರು, ಕಾರ್ತಿಕ್ ಅನ್ನೋರು, ಪಾಪಣ್ಣ ಅನ್ನೋರು 3 ಜನ ಅವರೇ ಒಂದೇ ಕುಟುಂಬದವರು ಅಂತ ಕೇಳ್ಪಟ್ಟೆ. ಅವರ ತಾಯಿಗೇನೋ ಔಷಧಿ ತಗೊಂಡು ಬರ್ಲಿಕ್ಕೋಸ್ಕರ ಅವರು ಹೋಗ್ತಾ ಇದ್ರು ಅಂತ ಕೇಳಿದೆ. ಪ್ರೊಸೆಷನ್ ನಡಿಬೇಕಾದ್ರೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನೀನು ಹೋಗಂಗಿಲ್ಲ ಅಂತ ಸ್ಟಾಪ್ ಮಾಡೋರೆ. ಇಲ್ಲ ತಾಯಿಗೆ ಇಮಿಡಿಯೇಟ್ ಆಗಿ ಔಷಧಿ ತಗೊಂಡು ಹೋಗ್ಬೇಕು, ಹೋಗ್ತೀವಿ ನಾವು ಅಂತ ಹೇಳೋರೆ ನಮ್ಮ ಹುಡುಗರು. ಇವ್ರು ಹಲ್ಲೆ ಮಾಡೋರು ಅವ್ರ ಮೇಲೆ. ಇವತ್ತು ಇಂಥ ಒಂದು ಘಟನೆ ನಡೆದಿದೆಯಲ್ಲ, ಇದಕ್ಕೆ ಜವಾಬ್ದಾರಿ ಯಾರು? ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಇವತ್ತು ನನ್ನ JDS ಪಕ್ಷದ ಕಾರ್ಯಕರ್ತರುಗಳವರು ನನ್ನ ಕುಟುಂಬದವ್ರು ಇದ್ದಂಗೆ. ಯಾರು ಜವಾಬ್ದಾರಿ? ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಇದು ಯಾವುದೇ ಕಾರಣಕ್ಕೂ ನಾನು ಇಲ್ಲಿಗೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ JDS ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ಆದ್ರೆ ನನ್ನ ಕುಟುಂಬದ ಮೇಲೆ ಹಲ್ಲೆ ಆದಂಗೆ. ಅಭಿಮಾನಿಗಳದ್ದು ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ದೀರಾ. ಬಟ್ ನನ್ನ ಮಾಹಿತಿ ಏನಂದರೆ, ಇವತ್ತಲ್ಲ ಮೊದಲಿಂದನೂ ಇಲ್ಲಿ ತುಂಬಾ ದಬ್ಬಾಳಿಕೆ, ಗೂಂಡಾಗಿರಿ ಬೇಕಾದಷ್ಟು ನಡೀತಾ ಇದೆ. ನನ್ನ ಹತ್ರ ಬೇಕಾದಷ್ಟು ಕಂಪ್ಲೇಂಟ್ಸ್ ಬಂದಿದೆ. ನನ್ನ ಪರ ಯಾರು ನಿಂತಿದ್ದಾರೆ, ನನ್ನ ಬೆಂಬಲಕ್ಕೆ ಯಾರಿದ್ದಾರೆ, ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಇಲ್ಲಿ ಅಧಿಕಾರ ಇರೋದರಿಂದ, ಸಚಿವರು ಇರೋದರಿಂದ ಇಲ್ಲಿಂದ ತುಂಬಾ ಗೂಂಡಾಗಿರಿ ನಡೀತಾ ಇದೆ. ಬಟ್ ಇದಕ್ಕೆಲ್ಲ ಒಂದು ಎಂಡು ತುಂಬ ಬೇಗನೆ ಬರುತ್ತೆ ಈ ಎಲೆಕ್ಷನಿಂದ.